ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಟಿಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನೆಲ್ ಇಂದ ಶೈಕ್ಷಣಿಕ ಮನೋವಿಜ್ಞಾನದ 4ನೇ ಅಧ್ಯಾಯಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಈ ವಿಡಿಯೋನಲ್ಲಿ ವೈಯಕ್ತಿಕ ಭಿನ್ನತೆಗಳು ಎಂದರೇನು, ಅದರ ವಿಧಗಳು, ವೈಯಕ್ತಿಕ ಭಿನ್ನತೆಗೆ ಕಾರಣಗಳು, ಬುದ್ಧಿಶಕ್ತಿ, ಸೃಜನಶೀಲತೆ ಮುಂತಾದ ಪ್ರಮುಖ ಅಂಶಗಳ ಬಗ್ಗೆ ಅಧ್ಯಯನವನ್ನು ನಡೆಸಲಿದ್ದೇವೆ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ವಿಡಿಯೋಗಳ ಉಪಯೋಗ ನಿಮಗೆ ಆಗ್ತಾ ಇದೆ ಅನಿಸಿದ್ರೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ಕ್ಲಾಸ್. ಚಾಪ್ಟರ್ 4 ವೈಯಕ್ತಿಕ ಭಿನ್ನತೆಗಳು. ವ್ಯಕ್ತಿಯಲ್ಲಿ ಕಂಡುಬರುವ ಶಾರೀರಿಕ, ಬೌದ್ಧಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಸಾಮಾಜಿಕ ವ್ಯತ್ಯಾಸಗಳೇ ವೈಯಕ್ತಿಕ ಭಿನ್ನತೆಗಳು. ವೈಯಕ್ತಿಕ ಭಿನ್ನತೆಗಳಿಗೆ ಸಂಬಂಧಪಟ್ಟಂತೆ ಎನ್.ಎಸ್. ವೀರಪ್ಪ ಅವರು ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಒಬ್ಬರನ್ನು ಮತ್ತೊಬ್ಬನಿಂದ ಪ್ರತ್ಯೇಕಿಸುವ ಒಂದು ಅಥವಾ ಹಲವಾರು ಲಕ್ಷಣಗಳಲ್ಲಿನ ವ್ಯತ್ಯಾಸಗಳೇ ವ್ಯಕ್ತಿ ವ್ಯತ್ಯಾಸಗಳು ಅಥವಾ ವೈಯಕ್ತಿಕ ಭಿನ್ನತೆಗಳು ಎಂದಿದ್ದಾರೆ. ವೈಯಕ್ತಿಕ ಭಿನ್ನತೆಯಲ್ಲಿ ಒಟ್ಟು 2 ವಿಧಗಳನ್ನು ಕಾಣಬಹುದು. ಅವು ಯಾವುವೆಂದರೆ ಅಂತರ್ಗತ ವ್ಯಕ್ತಿ ವ್ಯತ್ಯಾಸಗಳು ಅಂದರೆ ಇಂಟ್ರಾ ಪರ್ಸನ್. ಎರಡನೆಯದು ಅಂತರ್ವ್ಯಕ್ತಿ ವೈಯಕ್ತಿಕ ಭಿನ್ನತೆಗಳು ಅಂದರೆ ಇಂಟರ್ ಪರ್ಸನ್ ಅಂತ. ಈಗ ಒಂದೊಂದಾಗಿ ನೋಡೋಣ. ಅಂತರ್ಗತ ವೈಯಕ್ತಿಕ ಭಿನ್ನತೆಗಳು ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ವಿವಿಧ ಸಾಮರ್ಥ್ಯಗಳಾದ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮುಂತಾದವುಗಳಲ್ಲಿ ಇರುವ ಭಿನ್ನತೆಗಳು. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಯು 6 ವಿಷಯಗಳಲ್ಲಿ ಪಡೆದ ಪರೀಕ್ಷಾ ಫಲಿತಾಂಶ ಒಂದೇ ರೀತಿ ಇರೋದಿಲ್ಲ. ಅಂದರೆ ಇಲ್ಲಿ ವ್ಯಕ್ತಿ ಒಬ್ಬನೇ, ಆದರೆ ಒಬ್ಬ ವ್ಯಕ್ತಿಯಲ್ಲೇ ಬೇರೆ ಬೇರೆ ರೀತಿಯಾದಂತಹ ವಿಭಿನ್ನತೆಗಳನ್ನು ನಾವು ಕಾಣ್ತೀವಿ. ಇದು ಅಂತರ್ಗತ ವೈಯಕ್ತಿಕ ಭಿನ್ನತೆ. ಇದಕ್ಕೆ ಮತ್ತೊಂದು ಉದಾಹರಣೆಯನ್ನು ಹೇಳೋದಾದ್ರೆ, ಒಬ್ಬನೇ ವ್ಯಕ್ತಿಗೆ ಸಂಗೀತದಲ್ಲಿ ಆಸಕ್ತಿ ಇದ್ರೆ ಕ್ರೀಡೆಯಲ್ಲಿ ನಿರಾಸಕ್ತಿ ಇರುತ್ತೆ. ಇದು ಕೂಡ ಅಂತರ್ಗತ ವ್ಯಕ್ತಿ ವ್ಯತ್ಯಾಸ. ಎರಡನೆಯದು ಅಂತರ್ವ್ಯಕ್ತಿ ವ್ಯತ್ಯಾಸ ಇಂಟರ್ ಪರ್ಸನ್ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಇರುವ ವ್ಯತ್ಯಾಸವನ್ನ ಅಂತರ್ವ್ಯಕ್ತಿ ವ್ಯತ್ಯಾಸ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಅಂದ್ರೆ, ಒಂದು ತರಗತಿಯಲ್ಲಿನ ಒಂದೇ ವಯಸ್ಸಿನ ವಿವಿಧ ವಿದ್ಯಾರ್ಥಿಗಳಲ್ಲಿ ಕಂಡುಬರುವ ವ್ಯತ್ಯಾಸ ಅಂತ ಹೇಳಬಹುದು. ವೈಯಕ್ತಿಕ ಭಿನ್ನತೆಯ ಕಾರಣಗಳು ಆನುವಂಶೀಯತೆ, ಪರಿಸರ, ಲಿಂಗ, ವಯಸ್ಸು, ಜಾತಿ, ಧರ್ಮ ಇತ್ಯಾದಿ ಆಗಬಹುದು. ಈ ಎಲ್ಲ ಕಾರಣಗಳಿಂದ ವೈಯಕ್ತಿಕ ಭಿನ್ನತೆ ನಾವು ನೋಡಬಹುದು. ನೆಕ್ಸ್ಟ್, ಬುದ್ಧಿಶಕ್ತಿ ಇಂಟೆಲಿಜೆನ್ಸ್. ವ್ಯಕ್ತಿ ತನ್ನ ಅನುಭವಗಳನ್ನು ಹೆಚ್ಚಿಸಿಕೊಳ್ಳಲು ನೆರವಾಗುವ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಇಲ್ಲಿ ಸಾಕಷ್ಟು ವ್ಯಾಖ್ಯೆಗಳು ಇದಾವೆ, ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ತಾರ್ಂಡೇಕ್ ಅವರ ವ್ಯಾಖ್ಯೆ. ಕಲಿಕಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ತಾರ್ಂಡೇಕ್ ಅವರು ಹೇಳಿದ್ದಾರೆ. ಟರ್ಮನ್ ಅವರ ಪ್ರಕಾರ ಭಾವನಾತ್ಮಕ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿಯಾಗಿದೆ. ಸ್ಟರ್ನ್ ಅವರ ಬುದ್ಧಿಶಕ್ತಿ ವ್ಯಾಖ್ಯೆಯ ಸಂಬಂಧಿಸಿದಂತೆ ಆಲೋಚನೆಯನ್ನ ಪ್ರಜ್ಞಾಪೂರ್ವಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮಾನ್ಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಎಂದಿದ್ದಾರೆ. ಡೇವಿಡ್ ವೆಸ್ಲರ್ ಅವರ ಪ್ರಕಾರ ಉದ್ದೇಶಪೂರ್ವಕವಾಗಿ ವರ್ತಿಸುವ ಸಮಗ್ರ ಸಾಮರ್ಥ್ಯವೇ ಬುದ್ಧಿಶಕ್ತಿ. ಬುದ್ಧಿಶಕ್ತಿಯ ಕೆಲವು ಲಕ್ಷಣಗಳನ್ನು ನೋಡೋದಾದ್ರೆ, ಬುದ್ಧಿಶಕ್ತಿಯು ಆನುವಂಶೀಯವಾದುದು, ಹುಟ್ಟಿನೊಂದಿಗೆ ಬರುವಂತದ್ದು, ಸಾರ್ವತ್ರಿಕವಾಗಿದೆ ಮತ್ತು ಜ್ಞಾನದ ಬೆಳವಣಿಗೆಗೆ ನೆರವಾಗುತ್ತದೆ. ಬುದ್ಧಿಶಕ್ತಿಯಲ್ಲಿ ಕೆಲವು ವಿಧಗಳನ್ನು ಕಾಣಬಹುದು. ತಾರ್ಂಡೇಕ್ ಅವರ ಪ್ರಕಾರ 4 ವಿಧಗಳಿವೆ. ಅವುಗಳೆಂದರೆ ಯಾಂತ್ರಿಕ ಅಥವಾ ಮೂರ್ತ ಬುದ್ಧಿಶಕ್ತಿ, ಭಾವನಾತ್ಮಕ ಅಥವಾ ಅಮೂರ್ತ ಬುದ್ಧಿಶಕ್ತಿ, ಸಾಮಾಜಿಕ ಬುದ್ಧಿಶಕ್ತಿ ಮತ್ತು ತಾರ್ಕಿಕ ಬುದ್ಧಿಶಕ್ತಿ. ನೆಕ್ಸ್ಟ್, ಬುದ್ಧಿಶಕ್ತಿಯ ವಾದಗಳು ಅಥವಾ ಸಿದ್ಧಾಂತಗಳು. ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದಂತಹ ಭಾಗ ಇದು. ಬುದ್ಧಿಶಕ್ತಿಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ
ಯಾವ ವಿಧದ ಬುದ್ಧಿಶಕ್ತಿ ಯಾರ ಕೊಡುಗೆ ಅಂತ ಕೇಳೋ ಸಾಧ್ಯತೆಗಳು ಸಾಕಷ್ಟು ಇರುತ್ತದೆ. ಇಲ್ಲಿ ಒಟ್ಟಾರೆಯಾಗಿ ನಾವು 7 ವಿಧದ ಬುದ್ಧಿಶಕ್ತಿಯ ಸಿದ್ಧಾಂತಗಳನ್ನು ನೋಡ್ತಾ ಇದ್ವಿ. ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯದು ಏಕಕಾರಕ ಅಥವಾ ಮಾನಸಿಕ ಶಿಸ್ತಿನ ಸಿದ್ಧಾಂತ. ಇದರ ಪ್ರತಿಪಾದಕರು ಟರ್ಮನ್ ಮತ್ತು ಸ್ಪೆನ್ಸರ್ ಅವರು. ಈ ಸಿದ್ಧಾಂತದ ಪ್ರಕಾರ ಬುದ್ಧಿಶಕ್ತಿಯು ಮನಸ್ಸು ಎಂಬ ಒಂದು ಅಂಶವನ್ನ ಒಳಗೊಂಡಿದೆ. ಏಕಕಾರಕ ಅಂದರೆ ಒಂದು ಅಂತ. ಇಲ್ಲಿ ಟರ್ಮನ್ ಮತ್ತು ಸ್ಪೆನ್ಸರ್ ಅವರು ಮನಸ್ಸು ಅನ್ನೋ ಒಂದು ಅಂಶಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಎರಡನೆಯದು ದ್ವಿಕಾರಕ ಸಿದ್ಧಾಂತ ಅಥವಾ 2 ಕಾರಕ ಸಿದ್ಧಾಂತ. ಈ ಸಿದ್ಧಾಂತದ ಪ್ರತಿಪಾದಕರು ಬ್ರಿಟನ್ನ ಚಾರ್ಲ್ಸ್ ಸ್ಪಿಯರ್ಮನ್ ಅವರು. ಇವರು ಬುದ್ಧಿಶಕ್ತಿಯನ್ನ ಜಿ ಮತ್ತು ಎಸ್ ಕಾರಕಗಳು ಅಂತ ಗುರುತಿಸಿದ್ದಾರೆ. ಜಿ ಅಂದ್ರೆ ಸಾಮಾನ್ಯ ಸಾಮರ್ಥ್ಯಗಳು, ಎಸ್ ಅಂದ್ರೆ ನಿರ್ದಿಷ್ಟ ಸಾಮರ್ಥ್ಯಗಳು. ಅಂದ್ರೆ ಚಾರ್ಲ್ಸ್ ಸ್ಪಿಯರ್ಮನ್ ಅವರ ಪ್ರಕಾರ ಬುದ್ಧಿಶಕ್ತಿ ಎನ್ನುವುದು 2 ಕಾರಕ, ಸಾಮಾನ್ಯ ಸಾಮರ್ಥ್ಯಗಳು ಮತ್ತು ನಿರ್ದಿಷ್ಟ ಸಾಮರ್ಥ್ಯಗಳನ್ನು ಒಳಗೊಂಡಿದೆ ಅಂತ ಪ್ರತಿಪಾದಿಸಿದ್ದಾರೆ. ಮೂರನೆಯ ಸಿದ್ಧಾಂತ ತ್ರಿಕಾರಕ ಸಿದ್ಧಾಂತ. ಇದರ ಪ್ರತಿಪಾದಕರು ವುಡ್ವರ್ತ್ ಅವರು. ಇವರು ಬುದ್ಧಿಶಕ್ತಿಯು ಭಾವನಾತ್ಮಕ ಶಕ್ತಿ, ವೃತ್ತಿ ಕೌಶಲ್ಯ, ಸಾಮಾಜಿಕ ಹೊಂದಾಣಿಕೆ ಮತ್ತು ಚತುರತೆಗಳೆಂಬ ಸಾಮರ್ಥ್ಯಗಳಿಂದ ಬಂದಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಬುದ್ಧಿಶಕ್ತಿಯ 4ನೇ ಸಿದ್ಧಾಂತ ಬಹು ಅಂಶ ಸಿದ್ಧಾಂತ. ಈ ಸಿದ್ಧಾಂತದ ಪ್ರತಿಪಾದಕರು ಇ.ಎಲ್. ಥಾರ್ನ್ಡೈಕ್. ಇವರ ಪ್ರಕಾರ ಮಾನವನು ನಿರ್ದಿಷ್ಟ ಪ್ರಚೋದನೆಗೆ ನಿರ್ದಿಷ್ಟ ಪ್ರತಿಕ್ರಿಯೆಯನ್ನು ತೋರುತ್ತಾನೆ. ಇವರ ಪ್ರಕಾರ ಮಾನಸಿಕ ಸಾಮರ್ಥ್ಯವು ಬುದ್ಧಿಶಕ್ತಿಯ ಮಟ್ಟ, ವ್ಯಾಪ್ತಿ, ಕ್ಷೇತ್ರ ಮತ್ತು ವೇಗಗಳೆಂಬ 4 ಅಂಶಗಳನ್ನು ಒಳಗೊಂಡಿದೆ. 5ನೆಯ ಸಿದ್ಧಾಂತ ಸಮೂಹಕಾರಕ ಸಿದ್ಧಾಂತ. 1946ರಲ್ಲಿ ಎಲ್. ಥರ್ಸ್ಟನ್ ಅವರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಇವರ ಪ್ರಕಾರ ಬುದ್ಧಿಶಕ್ತಿಯು 7 ಪ್ರಾಥಮಿಕ ಸಾಮರ್ಥ್ಯಗಳ ಸಂಘಟನೆಯಾಗಿದೆ. 6ನೆಯದು ಬುದ್ಧಿಶಕ್ತಿಯ 3 ಆಯಾಮಗಳ ಸಿದ್ಧಾಂತ. ಇದನ್ನ ಬುದ್ಧಿಶಕ್ತಿಯ ಸಂರಚನಾತ್ಮಕ ಅಥವಾ ರಚನಾ ಮಾದರಿಯ ಸಿದ್ಧಾಂತ ಅಂತ ಕೂಡ ಕರೆಯುತ್ತಾರೆ. 1966ರಲ್ಲಿ ಜೆ.ಪಿ. ಗಿಲ್ಫರ್ಡ್ ಅವರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಇವರ ಪ್ರಕಾರ ಬುದ್ಧಿಶಕ್ತಿಯು ವ್ಯಕ್ತಿಯಲ್ಲಿರುವ ಅನೇಕ ನಿರ್ದಿಷ್ಟ ಭೌತಿಕ ಸಾಮರ್ಥ್ಯಗಳ ವಿಶಿಷ್ಟ ಸಂಘಟನೆಯಾಗಿದೆ. ಈ ಸಂಘಟನೆಯು 3 ಆಯಾಮಗಳಲ್ಲಿ ರಚನೆಯಾಗಿದೆ. ಒಂದೊಂದು ಆಯಾಮದಲ್ಲಿ ಕೆಲವು ಸಾಮರ್ಥ್ಯಗಳು ಅಡಗಿವೆ. ಈ ಎಲ್ಲಾ ಸಾಮರ್ಥ್ಯಗಳನ್ನು ಒಳಗೊಂಡ ಮಾದರಿಯೇ ಬುದ್ಧಿಶಕ್ತಿ ಎಂದಿದ್ದಾರೆ ಗಿಲ್ಫರ್ಡ್. ಇವರು ಈ ಸಿದ್ಧಾಂತದಲ್ಲಿ ತಿಳಿಸಿದ 3 ಆಯಾಮಗಳೆಂದರೆ ಕ್ರಿಯೆಗಳು, ವಸ್ತುಗಳು ಮತ್ತು ಉತ್ಪನ್ನಗಳು. ಈ ಸಿದ್ಧಾಂತದ ಮತ್ತೊಂದು ಮುಖ್ಯವಾದ ಅಂಶ ಅಂದ್ರೆ ಗಿಲ್ಫರ್ಡ್ ಅವರ ಪ್ರಕಾರ ಬುದ್ಧಿಶಕ್ತಿಯ ಮಾದರಿಯಲ್ಲಿ 120ಕ್ಕೂ ಹೆಚ್ಚು ಸಾಮರ್ಥ್ಯಗಳಿವೆ. ಇವು ಕ್ರಿಯೆಗಳು ಮತ್ತು ವಸ್ತುಗಳ ಸಹಯೋಗದಿಂದ ಉತ್ಪನ್ನಗಳ ರೂಪದಲ್ಲಿ ಹೊರಬೀಳುತ್ತವೆ ಎಂದಿದ್ದಾರೆ. ಇದಿಷ್ಟು ಬುದ್ಧಿಶಕ್ತಿಯ 7 ಸಿದ್ಧಾಂತಗಳಿಗೆ ಸಂಬಂಧಿಸಿದ ಮಾಹಿತಿ. ಈಗ ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಕೆಲವು ಮುಖ್ಯವಾದ ಅಂಶಗಳನ್ನು ನೋಡೋಣ. ಬುದ್ಧಿಶಕ್ತಿಯ ಪಿತಾಮಹ ಆಲ್ಫ್ರೆಡ್ ಬೀನೆ. ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಕೂಡ ಆಲ್ಫ್ರೆಡ್ ಬೀನೆ. ಮಾನಸಿಕ ವಯಸ್ಸು ಅಂದ್ರೆ ಎಂಎ ಮೆಂಟಲ್ ಏಜ್ ಅನ್ನು ತಿಳಿಸಿಕೊಟ್ಟವರು ಆಲ್ಫ್ರೆಡ್ ಬೀನೆ. ದೈಹಿಕ ವಯಸ್ಸು ಕ್ರೊನಾಲಜಿಕಲ್ ಏಜ್. ಐಕ್ಯೂ ಅಥವಾ ಬುದ್ಧಿಶಕ್ತಿ ಸೂಚ್ಯಾಂಕದ ಪಿತಾಮಹ ವಿಲಿಯಂ ಸ್ಟರ್ನ್. ಇವರು 1914ರಲ್ಲಿ ಇದನ್ನ ಬಳಕೆ ಮಾಡಿದ್ರು. ಇಲ್ಲಿ ನಾವು ಗಮನಿಸಬೇಕು, ಬುದ್ಧಿಶಕ್ತಿ ಪರೀಕ್ಷೆಗಳು ಮತ್ತು ಮಾನಸಿಕ ವಯಸ್ಸು ಈ 3 ಕೂಡ ಆಲ್ಫ್ರೆಡ್ ಬೀನೆ ಅವರ ಕೊಡುಗೆಗಳಾಗಿವೆ. ಐಕ್ಯೂ ಅಥವಾ ಬುದ್ಧಿಶಕ್ತಿ ಸೂಚ್ಯಂಕ ಮಾತ್ರ ವಿಲಿಯಂ ಸ್ಟರ್ನ್ ಅವರ ಕೊಡುಗೆಯಾಗಿದೆ. ಪರೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಕೇಳಿದಾಗ ಸಾಮಾನ್ಯವಾಗಿ ನಮಗೆ ಇದು ಆಲ್ಫ್ರೆಡ್ ಬೀನೆನ ಅಥವಾ ವಿಲಿಯಂ ಸ್ಟರ್ನ ಅಂತ ಕನ್ಫ್ಯೂಸ್ ಆಗೋದು ಸಹಜ. ಹಾಗಾಗಿ ಈ ಎಲ್ಲ ಅಂಶಗಳು ಒಟ್ಟಿಗೆ ನೋಡೋದ್ರಿಂದ ನೀವು ಇದನ್ನು ಸುಲಭವಾಗಿ ಗುರುತಿಸಲು ಸಹಕಾರಿಯಾಗುತ್ತೆ ಅಂತ
ಒಂದೇ ಕಡೆ ಇದನ್ನು ಪಾಯಿಂಟ್ಸ್ ಮಾಡಿದ್ದೀನಿ. ನೆಕ್ಸ್ಟ್ IQ ಅಂದರೆ ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಹೇಗೆ ಕಂಡುಹಿಡಿಯೋದು ಅಂದರೆ MA/CA × 100 ಈ ಒಂದು ಫಾರ್ಮುಲಾದ ಮೂಲಕ ನಾವು ಬುದ್ಧಿಶಕ್ತಿಯನ್ನು ಕಂಡುಹಿಡಿಯಬಹುದು. ಬುದ್ಧಿಶಕ್ತಿ ಈಸ್ ಈಕ್ವಲ್ ಟು ಆನುವಂಶೀಯತೆ ಇಂಟು ಪರಿಸರ. ಬುದ್ಧಿಶಕ್ತಿಯನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ವ್ಯಕ್ತಿಯ ದೈಹಿಕ ವಯಸ್ಸಿನಿಂದ ಮಾನಸಿಕ ವಯಸ್ಸನ್ನು ಭಾಗಿಸಿ ಬಂದ ಅನುಪಾತವನ್ನು 100ರಿಂದ ಗುಣಿಸಿದಾಗ ದೊರೆಯುವುದೇ ಬುದ್ಧಿಲಭ್ಯ ಅಥವಾ ಬುದ್ಧಿಶಕ್ತಿ ಸೂಚ್ಯಾಂಕ. ಬುದ್ಧಿಶಕ್ತಿ ಸೂಚ್ಯಾಂಕವನ್ನು ಕಂಡುಹಿಡಿಯಲಿಕ್ಕೆ ನಾನು ಈಗ ತಾನೇ ಫಾರ್ಮುಲಾ ಇಲ್ಲದೆ ಆದರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. IQ ಈಸ್ ಈಕ್ವಲ್ ಟು MA/CA × 100. ಇದಕ್ಕೆ ಒಂದು ಉದಾಹರಣೆಯನ್ನು ಸಹ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ CA ಅಂದರೆ ದೈಹಿಕ ವಯಸ್ಸು 10 ಅಂತ ಅನ್ಕೊಳ್ಳಿ, MA ಮಾನಸಿಕ ವಯಸ್ಸು 14 ಅಂತ ಅನ್ಕೊಳ್ಳೋಣ. ಹಾಗಾದರೆ ಈ ಮಗುವಿನ IQ ಎಷ್ಟಿರುತ್ತೆ ಅಂತ ನಾವೀಗ ಕಂಡುಹಿಡಿಬೇಕು. ಸೊ ಫಾರ್ಮುಲಾ IQ ಈಸ್ ಈಕ್ವಲ್ ಟು MA/CA × 100. IQ ಈಸ್ ಈಕ್ವಲ್ ಟು MA ಮೆಂಟಲ್ ಏಜ್ ಎಷ್ಟಿದೆ 10 ಮೆಂಟಲ್ ಏಜು 14 ಬೈ CA ಎಷ್ಟಿದೆ 10 ಫಾರ್ಮುಲಾ ಪ್ರಕಾರ ಇಂಟು 100. ಇದನ್ನು ನಾವು ಸಿಂಪ್ಲಿಫೈ ಮಾಡಿದಾಗ 10ರಿಂದ ಸುಲಭವಾಗಿ 100ಅನ್ನು ನಾವು ಭಾಗಿಸಬಹುದು. 10 100 ಆಗುತ್ತೆ. ಸೊ 10 ಮತ್ತು 14ರಿಂದ ಗುಣಿಸಿದಾಗ 140 ನಮಗೆ ಆನ್ಸರ್ ಬರುತ್ತೆ. ಸೊ ಈ ಮಗುವಿನ IQ 140 ಬಂದಾಗ ನಾವು ಆ ಮಗುವನ್ನು ಪ್ರತಿಭಾನ್ವಿತ ಅಥವಾ ಮೇಧಾವಿ ಅಂತ ಕರಿತೀವಿ. ಇದು IQನ ಕಂಡುಹಿಡಿಯುವ ಮೆಥಡ್. 1 ವರ್ಷದ TET ಪರೀಕ್ಷೆಯಲ್ಲಿ ಇದೇ ತರಹದ ಒಂದು ಉದಾಹರಣೆಯನ್ನು ಕೊಟ್ಟು IQ ಮಟ್ಟವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಇಲ್ಲಿ IQನೇ ಕೇಳಬೇಕು ಅಂತ ಏನಿಲ್ಲ, CAನ ಕಂಡುಹಿಡಿಯಿರಿ ಅಂತನಾದರೂ ಕೇಳಬಹುದು ಅಥವಾ MAನ ಕೂಡ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಬಹುದು. ನೆಕ್ಸ್ಟು ಬುದ್ಧಿಶಕ್ತಿ ಸೂಚ್ಯಾಂಕದ ವಿತರಣೆ ಮತ್ತು ವರ್ಗೀಕರಣ. ಟರ್ಮನ್ ಮತ್ತು ಮೆರಿನ್ ಎಂಬ ಮನೋವಿಜ್ಞಾನಿಗಳು ಪ್ರಥಮ ಬಾರಿಗೆ ಇದನ್ನು ಬಳಸಿದ್ದಾರೆ. ನಿರ್ದಿಷ್ಟ ಜನಾಂಗ ಅಥವಾ ಸಮುದಾಯ ಅಥವಾ ಸಮೂಹದಲ್ಲಿ ಬುದ್ಧಿಲಬ್ಧವು ಯಾವ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ ಹಾಗೂ ಅವರು ಯಾವ ಗುಂಪಿಗೆ ಸೇರುತ್ತಾರೆ ಎಂಬುದನ್ನು ಸೂಚಿಸುವುದೇ ಬುದ್ಧಿಶಕ್ತಿ ಸೂಚ್ಯಾಂಕದ ವಿತರಣೆ ಮತ್ತು ವರ್ಗೀಕರಣ. ಇದೀಗ ಬುದ್ಧಿಶಕ್ತಿ ಸೂಚ್ಯಾಂಕದ ವಿತರಣೆ ಮತ್ತು ವರ್ಗೀಕರಣದ ಕೋಷ್ಟಕವನ್ನು ನೋಡೋಣ. ಈ ಕೋಷ್ಟಕದಲ್ಲಿ ಒಂದು ಕಡೆ ವರ್ಗಗಳನ್ನು ತಿಳಿಸಿದರೆ ಮತ್ತೊಂದು ಕಡೆ IQ ಬುದ್ಧಿಶಕ್ತಿ ಸೂಚ್ಯಾಂಕ ಎಷ್ಟಿದೆ ಅನ್ನೋದನ್ನು ತೋರಿಸಿದ್ದಾರೆ. ಪರೀಕ್ಷೆಯಲ್ಲಿ ಈ ವರ್ಗೀಕರಣದ ಬಗ್ಗೆ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂದರೆ ಯಾವುದಾದರೂ ಒಂದು IQ ಮಟ್ಟವನ್ನು ಕೊಟ್ಬಿಟ್ಟು ಈ IQವನ್ನು ಹೊಂದಿರುವ ವ್ಯಕ್ತಿಗಳು ಯಾವ ವರ್ಗದಲ್ಲಿ ಬರುತ್ತಾರೆ ಅಂತ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಹೆಚ್ಚು. IQ ಮಟ್ಟ 140 ಮತ್ತು ಅದಕ್ಕಿಂತ ಹೆಚ್ಚಿದ್ದಾಗ ಅವರನ್ನ ಮೇಧಾವಿಗಳು ಅಂತ ಹೇಳ್ತೀವಿ. 130ರಿಂದ 139 ಇದ್ದಾಗ ಅತಿ ಬುದ್ಧಿವಂತರು, 120ರಿಂದ 129 ಆಸುಪಾಸಿನಲ್ಲಿದ್ದಾಗ ಬುದ್ಧಿವಂತ, 110ರಿಂದ 119 ಅಂಚಿನಲ್ಲಿ ಇದ್ದಾಗ ಸರಾಸರಿಗಿಂತ ಹೆಚ್ಚು, 100ರಿಂದ 109 ಒಳಗೆ ಇದ್ದಾಗ ಆವರೇಜ್ ಸರಾಸರಿ ಅಂತ ಹೇಳ್ತೀವಿ. 90-99 ಕೂಡ ಸರಾಸರಿಯಲ್ಲೇ ಬರುತ್ತದೆ. ಮತ್ತೆ 80ರಿಂದ 89 ಅಂದರೆ ಅವರು ನಿಧಾನವಾಗಿ ಕಲಿಯುವವರು ಅಂತ ಅರ್ಥ, ಸ್ಲೋ ಲರ್ನರ್ಸ್. 70-79 ಇದ್ದಾಗ ದಡ್ಡರು ಅಂತ ಹೇಳ್ತೀವಿ. 60-69 ಆಸುಪಾಸಿನಲ್ಲಿದ್ದಾಗ ಅವರನ್ನ ಮಂಕರ ವರ್ಗದಲ್ಲಿ ಸೇರಿಸ್ತೀವಿ. 30ರಿಂದ 59 ಆಸುಪಾಸಿನಲ್ಲಿದ್ದಾಗ ಮೂಢರು ಅಂತ ಹೇಳ್ತೀವಿ. 29ಕ್ಕಿಂತನೂ ಕಡಿಮೆ ಇದ್ದಾಗ ಮೊದ್ದುಗಳು ಅಂತ, ಈಡಿಯಟ್ಸ್ ಅಂತ ಈ ವರ್ಗದಲ್ಲಿ ಇವರನ್ನ ಸೇರಿಸ್ತೀವಿ. ಇದು ಬುದ್ಧಿವಂತರ ವರ್ಗೀಕರಣಕ್ಕೆ ಸಂಬಂಧಿಸಿದ ಕೋಷ್ಟಕ.
ಇದೀಗ ಬುದ್ಧಿಶಕ್ತಿ ಹಂಚಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಬುದ್ಧಿಶಕ್ತಿ ಪರೀಕ್ಷೆಯನ್ನ ಒಂದು ನಿರ್ದಿಷ್ಟ ಜನಸಂಖ್ಯೆಯ ಮೇಲೆ ಯಾದೃಚ್ಛಿಕವಾಗಿ ಕೈಗೊಂಡಾಗ ಅದು ಘಂಟಾಕಾರವಾಗಿ ಮೂಡುತ್ತದೆ. ಸರಾಸರಿ ಬುದ್ಧಿಶಕ್ತಿ ಹೊಂದಿರುವವರ ಸಂಖ್ಯೆಯು ಅರ್ಧದಷ್ಟಿದ್ದು, ಅತಿ ಹೆಚ್ಚಿನ ಬುದ್ಧಿ ಪ್ರಾಪ್ತ್ಯಾಂಕ ಹೊಂದಿರುವವರ ಸಂಖ್ಯೆ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಸಾಗುತ್ತದೆ. ಅತಿ ಕಡಿಮೆ ಬುದ್ಧಿಶಕ್ತಿ ಹೊಂದಿರುವವರ ಸಂಖ್ಯೆ ಕೂಡ ಕಡಿಮೆಯಾಗುತ್ತಾ ಸಾಗುತ್ತದೆ. ಈ ರೇಖೆಯು ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯಲ್ಲಿ ಮೂಡುತ್ತದೆ. ಬುದ್ಧಿಶಕ್ತಿ ಹಂಚಿಕೆಯ ಈ ನಕ್ಷೆಯ ಲಕ್ಷಣಗಳನ್ನು ನೋಡೋದಾದ್ರೆ, ಇದು ಗಂಟೆಯಾಕಾರದ ರಚನೆಯಾಗಿದೆ. ಬುದ್ಧಿಲಬ್ಧವನ್ನ ಜೋಡಿಸಿದೆ. ಮಧ್ಯದ ಕ್ರಮಾಂಕಗಳು ಸಾಧಾರಣ ಬುದ್ಧಿಲಬ್ಧ ಉಳ್ಳವರನ್ನ ತೋರಿಸಿದರೆ ಎರಡೂ ಪಾರ್ಶ್ವಗಳು ಪಾದರೇಖೆಗೆ ಸ್ಪರ್ಶಿಸುವುದಿಲ್ಲ. ಮಧ್ಯದ ಅಂಕಗಳು ತುಂಬಾ ಹೆಚ್ಚಾಗಿರುತ್ತವೆ. ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಈ ಅಲೇಖದ ಬಗ್ಗೆ ಹೇಗಿರುತ್ತೆ ಅಂದರೆ, ಬುದ್ಧಿಲಬ್ಧದ ಅಲೇಖ ಯಾವ ಆಕಾರದಲ್ಲಿರುತ್ತದೆ ಅಂತ ಪ್ರಶ್ನೆ ಬರಬಹುದು. ಇದಕ್ಕೆ ಉತ್ತರ ಘಂಟಾಕಾರದಲ್ಲಿರುತ್ತದೆ. ಜೊತೆಗೆ ಮಧ್ಯದ ಕ್ರಮಾಂಕಗಳು, ನೀವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಮಧ್ಯದ ಕ್ರಮಾಂಕಗಳು ಅಂದರೆ ಸರಾಸರಿ 100, 110ರಲ್ಲಿ ಬರುತ್ತದೆ. ಈ ಕ್ರಮಾಂಕಗಳು ಯಾವ ಬುದ್ಧಿಲಬ್ಧ ಉಳ್ಳ ವ್ಯಕ್ತಿಗಳನ್ನ ಸೂಚಿಸುತ್ತವೆ ಅಂತ ಪ್ರಶ್ನೆ ಬರಬಹುದು. ಈ ಘಂಟಾಕಾರದಲ್ಲಿ ಇದು ಎತ್ತರವನ್ನ ತೋರಿಸೋದ್ರಿಂದ ಇದು ಅತಿ ಹೆಚ್ಚು ಬುದ್ಧಿಶಕ್ತಿ ಉಳ್ಳವರು ಅಂತ ನಮ್ಮ ಊಹೆ ಬರುತ್ತೆ. ಆದರೆ ಇದು ತಪ್ಪು. ಈ ಮಧ್ಯದ ಕ್ರಮಾಂಕಗಳು ಸಾಧಾರಣ ಬುದ್ಧಿಲಬ್ಧ ಉಳ್ಳವರನ್ನ ತೋರಿಸುತ್ತದೆ. ಇದಿಷ್ಟು ಬುದ್ಧಿಶಕ್ತಿಯ ಹಂಚಿಕೆಗೆ ಸಂಬಂಧಿಸಿದ ಅಲೇಖದ ಬಗ್ಗೆ ಮಾಹಿತಿ. ಈಗ ಬುದ್ಧಿಶಕ್ತಿ ಪರೀಕ್ಷೆಗಳ ಬಗ್ಗೆ ನೋಡೋಣ. ಪ್ರಾಚೀನ ಕಾಲದಲ್ಲಿ ವ್ಯಕ್ತಿಯ ಮುಖಚಹರೆ, ಅಗಲವಾದ ಹಣೆ, ಉದ್ದವಾದ ಮೂಗು, ಅಗಲವಾದ ಕಿವಿ, ಕಣ್ಣಿನ ತೀಕ್ಷ್ಣತೆ ಮತ್ತು ಮಚ್ಚೆಗಳನ್ನು ಆಧರಿಸಿ ಬುದ್ಧಿವಂತ, ದಡ್ಡ ಎಂದು ನಿರ್ಧರಿಸುವ ಪ್ರಕಾರವನ್ನ ಕಾರ್ಲ್ ಸ್ಪಿಯರ್ಸನ್ ಅವರು ತಳ್ಳಿಹಾಕಿದ್ದಾರೆ. ಇದಾದ ನಂತರ ಬಂದತೆ ಬುದ್ಧಿಶಕ್ತಿ ಪರೀಕ್ಷಣಗಳು. 1879ರಲ್ಲಿ ಜರ್ಮನಿಯ ವಿಲ್ಹೆಲ್ಮ್ ಊಂಟ್ ಅವರು ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನ ಜರ್ಮನಿಯ ಲಿಪ್ಜಿಗ್ ಎಂಬಲ್ಲಿ ತೆರೆದರು. ಇದನ್ನು ಅಮೆರಿಕದ ಜೀವವಿಜ್ಞಾನಿ ಡಾಲ್ಟನ್ ಅವರು ಕೂಡ ಪ್ರೋತ್ಸಾಹವನ್ನ ನೀಡಿದರು. 1904ರಲ್ಲಿ ಫ್ರಾನ್ಸ್ನ ಆಲ್ಫ್ರೆಡ್ ಬೀನೆ ಅವರು ಮಂದ ಬುದ್ಧಿ ಮಕ್ಕಳ ಬುದ್ಧಿಶಕ್ತಿಯನ್ನ ಅಳೆಯಲು ಪ್ರತ್ಯೇಕ ಪ್ರಯೋಗಶಾಲೆಯೊಂದನ್ನ ತೆರೆದರು. ಆದ್ದರಿಂದ ಆಲ್ಫ್ರೆಡ್ ಬೀನೆ ಅವರನ್ನ ಆಧುನಿಕ ಬುದ್ಧಿಶಕ್ತಿ ಪರೀಕ್ಷಣದ ಜನಕ ಅಂತ ಕರೀತಾರೆ. 1905 ಮತ್ತು 6ರಲ್ಲಿ ಬೀನೆಯವರು ದೈಹಿಕ ವಯಸ್ಸನ್ನ ಆಧರಿಸಿ ಬುದ್ಧಿಶಕ್ತಿ ಪರೀಕ್ಷಣವನ್ನ ರೂಪಿಸಿದರು. 1908ರಲ್ಲಿ ಬೀನೆಯವರು ಸ್ನೇಹಿತರಾದ ಸೈಮನ್ ಅವರ ಜೊತೆಗೂಡಿ ಮೇಲಿನ ಪರೀಕ್ಷಣವನ್ನ, ಅಂದ್ರೆ ಈಗ ತಾನೇ ಹೇಳಿದ್ದೀನಲ್ವಾ, ಮಕ್ಕಳಿಗಾಗಿ ಪ್ರತ್ಯೇಕ ಪರೀಕ್ಷೆನ ಅವರು ತಯಾರಿ ಮಾಡಿದ್ರು ಅಂತ. ಈ ಪರೀಕ್ಷಣವನ್ನ ಪರೀಕ್ಷಿಸಿ ಸಾಮಾನ್ಯ ಮಕ್ಕಳ ಬುದ್ಧಿಯನ್ನು ಅಳೆಯಲು ಹೊಸ ಪ್ರಶ್ನಾವಳಿಯನ್ನ ರೂಪಿಸಿದರು. ಇದನ್ನ ಸೈಮನ್ ಬೀನೆ ಬುದ್ಧಿಶಕ್ತಿ ಪರೀಕ್ಷಣ 1908 ಅಂತ ಕೂಡ ಕರೆಯುತ್ತಾರೆ. 1916ರಲ್ಲಿ ಅಮೆರಿಕದ ಸ್ಟಾನ್ಫರ್ಡ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಟರ್ಮನ್ ಅವರು ತಮ್ಮ ವಿದ್ಯಾರ್ಥಿಗಳ ಬುದ್ಧಿಲಬ್ಧವನ್ನ ಕಂಡುಹಿಡಿಯಲು ಬಳಸಿದ್ದರಿಂದ ಇದನ್ನ ಸ್ಟಾನ್ಫರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷಣ 1916 ಅಂತ ಕರೆಯುತ್ತಾರೆ. ಇನ್ನು 1922ರಲ್ಲಿ ಭಾರತದಲ್ಲಿ ಪ್ರಥಮ ಬಾರಿಗೆ ರೆವರೆಂಡ್ ರೈಸ್ ಅವರು ಪಂಜಾಬ್ನ ಲಾಹೋರಿನಲ್ಲಿ ವಿದ್ಯಾರ್ಥಿಗಳ ಬುದ್ಧಿಲಬ್ಧವನ್ನು ಅಳೆಯಲು ಬಳಸಿದರು. ಮೇಲಿನ ಈಗ ಹೇಳಿದ ಎಲ್ಲಾ ಬುದ್ಧಿಶಕ್ತಿ ಪರೀಕ್ಷಣಗಳು ಆಂಗ್ಲ ಭಾಷೆಯಲ್ಲಿ ಇರುವುದರಿಂದ 1922ರಲ್ಲಿ ವಿ ಕಾಮತ್ ಅವರು ಮೊಟ್ಟ ಮೊದಲಿಗೆ ಕನ್ನಡಕ್ಕೆ ಇವುಗಳನ್ನು ಅನುವಾದಿಸಿದರು. ಇದಿಷ್ಟು ಬುದ್ಧಿಶಕ್ತಿ ಪರೀಕ್ಷೆಗಳಿಗೆ ಸಂಬಂಧಿಸಿದ ಮಾಹಿತಿ. ಇನ್ನು ಬುದ್ಧಿಶಕ್ತಿ ಪರೀಕ್ಷೆಯಲ್ಲಿನ ವಿಧಗಳನ್ನು ನೋಡೋದಾದ್ರೆ, ಇದರಲ್ಲಿ ಒಟ್ಟು 2 ರೀತಿಯ ವಿಧಗಳನ್ನು ಕಾಣಬಹುದು. ಒಂದನೆಯದು ವೈಯಕ್ತಿಕ ಬುದ್ಧಿಶಕ್ತಿ. ಇದರಲ್ಲಿ ಶಾಬ್ದಿಕ ಪರೀಕ್ಷೆ, ಅಶಾಬ್ದಿಕ ಪರೀಕ್ಷೆ ಮತ್ತು ಕಾರ್ಯಾತ್ಮಕ ಪರೀಕ್ಷೆಗಳು ಬರುತ್ತದೆ. ಎರಡನೆಯ ವಿಧ ಅಂದರೆ
ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷೆ. ಇದರಲ್ಲೂ ಕೂಡ ಶಾಬ್ದಿಕ ಪರೀಕ್ಷೆ ಮತ್ತು ಅಶಾಬ್ದಿಕ ಪರೀಕ್ಷೆಗಳು ಕಂಡುಬರುತ್ತವೆ.